ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕಂಟೈನರ್ ಹೋಮ್ ಇನ್ಫಾರ್ಮೇಷನ್ ಜೊತೆ ಅಥವಾ ಪ್ರೀ ಫ್ಯಾಬ್ರಿಕೇಟೆಡ್ ಹೋಮ್ ಅಂತಲೂ ಕೂಡ ಕರಿಬೋದು. ಏನು ಹಿಂದ್ಗಡೆ ನೋಡ್ತಾ ಇದ್ದಾರೆ ಇದನ್ನು ನಮ್ಮ AS ಪೋರ್ಟೇಬಲ್ ಕ್ಯಾಬಿನ್ಸ್ ಅವ್ರು ರೆಡಿ ಮಾಡಿರುವಂಥದ್ದು. ಆ್ಯಂಡ್ ತಮ್ನೇಲ್ ಮೇಲೆ ನೀವು ನೋಡ್ದಂಗೆ ಜಸ್ಟ್ 3,20,000 ರೂಪಾಯಿಗೆ 1 BHK ಆ್ಯಂಡ್ 6 ಲಕ್ಷ ಚಿಲ್ಲರೆಗೆ, ಜಾಸ್ತಿ ಏನಿಲ್ಲ, ಜಸ್ಟ್ ಒಂದು ಅರೌಂಡ್ 6 lakh ರೂಪೀಸ್ಗೆ ನಿಮಗೆ 2 BHK ಮನೆಯನ್ನು ಇವರು ಆ್ಯಕ್ಚುಲಿ ರೆಡಿ ಮಾಡಿ ಕೊಡ್ತಿದ್ದಾರೆ. ಇದು ಯಾರ್ಯಾರಿಗೆ ಓಕೆ ಅಂತಂದರೆ, ಯಾರ್ಯಾರು ಫಾರ್ಮ್ ಹೌಸ್ ಮಾಡ್ತಾ ಇದ್ದೀರಾ ಅಥವಾ ಊರಲ್ಲಿ ಜಾಸ್ತಿ ಖರ್ಚು ಮಾಡೋಕ್ಕೆ ರೆಡಿ ಇಲ್ಲ, 5 ರಿಂದ 6 ಲಕ್ಷದಲ್ಲಿ ನಮ್ಮ ಮನೆ ಆಗಿಬಿಡಬೇಕು ಅಂಥವ್ರಿಗೋಸ್ಕರ. ಆ್ಯಂಡ್ ಇನ್ನೊಂದು ಏನಂತಂದರೆ 1 BHKನ ಜಸ್ಟ್ 3,20,000 ರೂಪಾಯಿಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಒಂದು ವೇಳೆ ಆ 3,20,000 ರೂಪಾಯಿಗಿಂತಲೂ ಕಮ್ಮಿ ಆಗಬೇಕು ಅಂತಂದರೆ ನೀವು ಪ್ಯಾಂಟ್ರಿ ಮತ್ತು ಬಾತ್ರೂಮ್ ಬೇಡ ಅಂತಂದರೆ ಜಸ್ಟ್ 2,40,000 ರೂಪಾಯಿಗೆ ಕಂಪ್ಲೀಟ್ ಕಂಟೈನರ್ ಹೋಮ್ಗಳು ರೆಡಿ ಆಗುತ್ತೆ. ಇದು ರೆಡಿ ಅಂದರೆ ಪ್ಲಗ್ ಇನ್ ಪ್ಲೇ ಅಂತ ಹೇಳ್ತಾರೆ ಗೊತ್ತಾ, ಆ ರೀತಿ. ಸೊ ವಿಂಡೋಸ್ ಇರ್ಬೋದು, ವಾಟರ್ ಸಿಸ್ಟಮ್ಸು, ಪವರು, ಇನ್ಸುಲೇಷನ್ನು ಎಲ್ಲ ರೆಡಿ ಬಂದುಬಿಡುತ್ತೆ. ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು 1 BHK 3,40,000 ರೂಪಾಯಿದು. ಇದು ನಿಮಗೆ 12 ಅಡಿಗೆ ಕಂಪ್ಲೀಟಾಗಿ 20 ಅಡಿ 12/20 ಬರ್ತಾ ಇರುವಂಥದ್ದು. ನೋಡಿ ಇದರಲ್ಲಿ ಈ ಡೋರ್ ಇರ್ಬೋದು, ಡೋರ್ ಜೊತೆ ಹ್ಯಾಂಡಲ್ಲು, ಲಾಕು ಎಲ್ಲ ಇನ್ಕ್ಲೂಡೆಡ್ ಜೊತೆಲೇ ಬಂದುಬಿಡುತ್ತೆ. ಇದರಲ್ಲಿ ಒಳಗಡೆ ನಿಮಗೆ ಗ್ಲಾಸ್ ವೂಲ್ನ ಇನ್ಸುಲೇಷನ್ ಕೂಡ ಸಿಗುತ್ತೆ ವೀಕ್ಷಕರೇ. ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಬರ್ತಾ ಇರುವಂಥದ್ದು ಲಿವಿಂಗ್ ಏರಿಯಾ. ವೀಕ್ಷಕರು ಇದನ್ನು ಲಿವಿಂಗ್ ಏರಿಯಾ ಅಂತ ಕರಿಬೋದು. ಲಿವಿಂಗ್ ಏರಿಯಾ ನಿಮಗೆ ಆಲ್ಮೋಸ್ಟ್ 10/12 ಬರುತ್ತೆ. ಕೆಳಗಡೆ ನೀವು ನೋಡ್ತಾ ಇರುವಂಥದ್ದು ಜಿಪ್ಸಮ್ ಬೋರ್ಡನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ವುಡನ್ ಫಿನಿಶಿಂಗ್ ಇರುವಂಥ ಕಾರ್ಪೆಟ್ಗಳನ್ನು ಕೊಡಲಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಮ್ಗೆ ಇದೇ ಬೇಡ, ಬೇರೆ ಬೇಕು, ಸ್ವಲ್ಪ ಡಾರ್ಕರ್ ವುಡ್ ಬೇಕು, ಇಲ್ಲ ಅಂತಂದರೆ ಸ್ಟೋನ್ ಫಿನಿಶ್ ಬೇಕು. ಸೊ ಈ ರೀತಿ ಕಾರ್ಪೆಟ್ಗಳು ನಂಬರ್ ಆಫ್ ಡಿಸೈನ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ವಾಲ್ ಅಂತ ಬಂದಾಗ ನೋಡಿ, ಒಳಗಡೆ ಮೆಟಲ್ ಇದ್ರೂ ಕೂಡ ಅದ್ರ ಮೇಲ್ಗಡೆ ಗ್ಲಾಸ್ ವೂಲ್ನ ಇನ್ಸುಲೇಷನ್ ಕೊಟ್ಬಿಟ್ಟು ACP ಶೀಟ್ಗಳನ್ನು ಈ ರೀತಿ ಹಾಕಲಾಗುತ್ತೆ. ಆ್ಯಂಡ್ ಜೊತೆಲಿ ಇಲ್ಲಿ ನಿಮಗೆ ಕನೆಕ್ಟಿಂಗ್ ಕೂಡ ಮಾಡಲಾಗುತ್ತೆ. ಆ್ಯಂಡ್ ಅದೇ ರೀತಿಯಲ್ಲಿ ಮೇಲ್ಗಡೆ ತೋರಿಸಿ ಕಂಪ್ಲೀಟ್ ಮೇಲ್ಗಡೆ ಕೂಡ ನಿಮಗೆ ಸೇಮ್ ACP ಶೀಟ್ನ ರೂಫಿಂಗ್ ಇಲ್ಲಿ ಕೊಡಲಾಗುತ್ತೆ. ಫ್ಯಾನ್ನ ವ್ಯವಸ್ಥೆ, ಲೈಟು, ಪ್ರತಿಯೊಂದು ಕೂಡ ಇಲ್ಲಿ ಮಾಡ್ಕೊಡಲಾಗುತ್ತೆ ವೀಕ್ಷಕರೇ. ಆ್ಯಂಡ್ ವಿಂಡೋ ಅಂತ ಬಂದಾಗ ಮುಂಚೆಲ್ಲ ಅಲ್ಯೂಮಿನಿಯಂ ವಿಂಡೋ ಇತ್ತು, ಬಟ್ ಇವಾಗ ಇವರು ಕೂಡ ಅಷ್ಟೇ ನಿಮಗೆ ಒಳ್ಳೆ ಕ್ವಾಲಿಟಿ UPVC ವಿಂಡೋಸ್ಗಳನ್ನ ಕೊಡ್ತಾ ಇದ್ದಾರೆ. ನೀವು ಲಿವಿಂಗಲ್ಲೇ ಇಲ್ಲೊಂದು ವಿಂಡೋ 1 BHK ಇದೆ ಆ್ಯಕ್ಚುಲಿ, ಆದರೂ ಕೂಡ ಇಲ್ಲೊಂದು ವಿಂಡೋ. ಆ್ಯಂಡ್ ಇಲ್ಲಿ ನೋಡಿ ಪ್ಯಾಂಟ್ರಿ ಹತ್ರ ಒಂದು ವಿಂಡೋ, ಟೋಟಲ್ 3 ವಿಂಡೋ ಇಲ್ಲೋ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಇದನ್ನು ಪ್ಯಾಂಟ್ರಿ ಅಂತ ಕರೀತಾರೆ. ಪ್ಯಾಂಟ್ರಿ ಅಂದರೆ ಕಂಪ್ಲೀಟ್ ಕಿಚನ್ ಅಲ್ಲ, ಮಿನಿಮಮ್ ಕಿಚನ್, ಸ್ಮಾಲ್ ಆಗಿ. ಸೊ ಇದನ್ನು ಕೂಡ ರೆಡಿ ಮಾಡಿಕೊಡ್ತಾರೆ. ಮೇಲ್ಗಡೆ ಗ್ರಾನೈಟ್ ಹಾಕಿ, ಒಂದು ಸಿಂಕ್ ಹಾಕಿ, ಒಂದು ಇದು ಟ್ಯಾಪ್ ಕೂಡ ಹಾಕ್ಕೊಡ್ತಾರೆ ವೀಕ್ಷಕರೇ. ಇದರಲ್ಲಿ ನೀವು ಹಾಟ್ ಆ್ಯಂಡ್ ಕೋಲ್ಡ್ ಕೂಡ ಇಲ್ಲಿ ಟ್ಯಾಪನ್ನು ಚೂಸ್ ಮಾಡ್ಬೋದು. ಓಕೆ, ಸ್ವಲ್ಪ ಮುಂದೆ ಬನ್ನಿ. ಅದೇ ರೀತಿಯಲ್ಲಿ ಕಂಪ್ಲೀಟ್ ಕ್ಯಾಬಿನ್ಸ್ ಬೇಕು, ಇದು ಒಳಗಡೆ ಎಲ್ಲ ಶೆಲ್ಫ್ಸ್ ಬೇಕು, ಎಲ್ಲವನ್ನು ಕೂಡ ಇವರು ಇಲ್ಲಿ ಮಾಡಿಕೊಡ್ತಾರೆ ವೀಕ್ಷಕರೇ. ಸೊ ಇದು ಲಿವಿಂಗು, ಜೊತೆಲಿ ಇಲ್ಲಿ ಬರ್ತಾ ಇರುವಂಥದ್ದು ನಿಮಗೆ ಸ್ಮಾಲ್ ಪ್ಯಾಂಟ್ರಿ. ಓಕೆನಾ? ಸೊ ಇದು ಇಲ್ಲಿ ಸಿಕ್ತು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಬನ್ನಿ. ಸೊ ಇಲ್ಲೇ ಬರುವಂಥದ್ದು ಒಂದು ವಾಶ್ರೂಮು, ಕಾಮನ್ ವಾಶ್ರೂಮು, ಜೊತೆಲಿ ಒಂದು ಬೆಡ್ರೂಮು. ನೋಡಿ ಇದು ಬೆಡ್ರೂಮು. ಸೊ ಇದು ಅಷ್ಟೇ ನಿಮಗೆ 10/12 ಅಂದರೆ 10/12 ಲಿವಿಂಗು, ಹಾಗೆ 10/12 ಒಂದು ರೂಮ್ ಅಂತೂ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ವೆಂಟಿಲೇಷನ್ಗೋಸ್ಕರ ಇಲ್ಲಿ ನೀವು ನನ್ನ ಪ್ರಕಾರ ಒಂದು ಹೆವಿ ಎಕ್ಸಾಸ್ಟ್ ಫ್ಯಾನ್ ಹಾಕ್ಕೊಳ್ಳೋದು ಒಳ್ಳೆಯದು. ಆದರೂ ಕೂಡ ಗ್ಲಾಸ್ ವೂಲ್ನ ಇನ್ಸುಲೇಷನ್ ಆಗಿರೋದ್ರಿಂದ ಇಲ್ಲಿ ಅಂಥ ಹೀಟೇನು ಅನಿಸ್ತಾ ಇಲ್ಲ. ಆದರೂ ಕೂಡ ವಿಂಡೋಸ್ ಎಲ್ಲ ತೆಕ್ಕೊಂಡ್ರೆ ಒಳ್ಳೆ ಗಾಳಿ ಬೆಳಕಂತೂ ಚೆನ್ನಾಗಿ ಬಂದೇ ಬರುತ್ತೆ ಡೆಫಿನೆಟ್ಲಿ. ನೋಡಿ ಗಾಳಿ ಬೆಳಕಿಗೆ ಏನು ಕೊರತೆ ಇಲ್ಲ. ಆ್ಯಂಡ್ ಅದ್ರ ಜೊತೆ ನಿಮಗೆ ಸ್ವಿಚ್ ಬೋರ್ಡ್ ಇರ್ಬೋದು, ಇಲ್ಲೆಲ್ಲ ತೋರಿಸಿ, ಇಲ್ಲಿ ಬನ್ನಿ ಇಲ್ಲಿ. ಸೊ ಒಳ್ಳೆ ಕ್ವಾಲಿಟಿ ಸ್ವಿಚ್ ಬೋರ್ಡು, ಹೈಫೈ ಸ್ವಿಚ್ ಬೋರ್ಡು. ಮೇಲ್ಗಡೆ AC ನಿಮಗೆ 20 amps ಪಾಯಿಂಟ್ಸ್ ಬೇಕು. ಆ್ಯಂಡ್ ಮೇಲ್ಗಡೆ ನೋಡಿ ಇಲ್ಲಿ ಫ್ಯಾನ್ ಇರ್ಬೋದು, ಓಕೆ, ಟ್ಯೂಬ್ಲೈಟು, ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ಇಲ್ಲೇ ಮಾಡಿಕೊಡ್ತಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ನೋಡಿ ರೂಮ್ ಡೋರ್ ಇರ್ಬೋದು, ರೂಮ್ ಡೋರು ಅಷ್ಟೇ ಇಲ್ಲಿ ಕಂಪ್ಲೀಟ್ ವಿತ್ ಲಾಕ್ ಬರುತ್ತೆ. ಇದು ಕೂಡ ಇನ್ಸುಲೇಟೆಡ್ ಡೋರ್ಗಳು ಕೂಡ ಕಂಪ್ಲೀಟ್ ಇನ್ಸುಲೇಟೆಡ್ ಇರುತ್ತೆ. ಆ್ಯಂಡ್ ಇವಾಗ ನಾನು ನಿಮಗೆ ಬಾತ್ರೂಮ್ ಕೂಡ ತೋರಿಸ್ಬಿಡ್ತೀನಿ, ಬನ್ನಿ ವೀಕ್ಷಕರೇ. ಸೊ ಬಾತ್ರೂಮ್ ಅಂತ ಬಂದಾಗ ಇಲ್ಲಿ ನಿಮಗೆ ಆಲ್ಮೋಸ್ಟ್ 4/6 ಬಾತ್ರೂಮ್ ಬರುತ್ತೆ, ನೋಡ್ತಾ ಇರ್ಬೋದು. ಆ್ಯಂಡ್ ಕೆಳಗಡೆ ವಾಟರ್ ಪ್ರೂಫ್ ಇಲ್ಲಿ ಇದನ್ನು ಹಾಕಿರ್ತಾರೆ, ಮ್ಯಾಟನ್ನು ಹಾಕಿರ್ತಾರೆ. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದು. ಅಷ್ಟೇ ಅಲ್ಲದೆ ನಿಮಗೆ ಹಾಟ್ ಆ್ಯಂಡ್ ಕೋಲ್ಡ್ನ ವ್ಯವಸ್ಥೆ. ಓಕೆ, ನೀವೇನಾದರೂ ಗೀಸರ್ ಬಿಟ್ಕೊತೀರಾ, ಗೀಸರ್ಗೆ ವ್ಯವಸ್ಥೆ, ಗೀಸರ್ಗೆ ಪ್ಲಗ್ ಪಾಯಿಂಟು ಇಲ್ಲಿ ತೋರಿಸಿ, ಇಲ್ಲಿ ಗೀಸರ್ನ ಪ್ಲಗ್ ಪಾಯಿಂಟು, ಗೀಸರ್ಗೆ ಇಲ್ಲಿ ವಾಟರ್ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ಟು, ಆ್ಯಂಡ್ ಮೇಲ್ಗಡೆ ಟ್ಯೂಬ್ಲೈಟು, ಪ್ರತಿಯೊಂದು ವ್ಯವಸ್ಥೆ. ಆ್ಯಂಡ್ ಇಲ್ಲಿ ಎಕ್ಸಾಸ್ಟ್ ಫ್ಯಾನು, ಜೊತೆಯಲ್ಲಿ ಕಮೋಡು, ಬೇಕಂತಂದರೆ ವಾಶ್ ಬೇಸಿನ್ನು, ಎಲ್ಲ ವ್ಯವಸ್ಥೆನೂ ಕೂಡ ಇದರೊಳಗಡೆ ಮಾಡ್ಕೊಳ್ಳಲಾಗುತ್ತೆ ವೀಕ್ಷಕರೇ. 1 BHK ಬಂದುಬಿಟ್ಟು ಒಂದು ವೇಳೆ ನೋಡಿ ನಿಮಗೆ ಈ ಬಾತ್ರೂಮ್ ಬೇಡ, ಅಲ್ಲಿ ಪ್ಯಾಂಟ್ರಿ ತೋರಿಸಿ, ಆ ಪ್ಯಾಂಟ್ರಿ ಬೇಡ, ಸೊ ಅದೆರಡು ಬೇಡ ಅಂತಂದರೆ ನಿಮಗೆ ಆ್ಯಕ್ಚುಲಿ ಇದು 3 ಲಕ್ಷಕ್ಕಿಂತನೂ ಕಮ್ಮಿ ಆಗುತ್ತೆ, 2,40,000 ರೂಪಾಯಿ ಆಗುತ್ತೆ. ಯಾಕಂತಂದರೆ ಇದ್ರ ಟೋಟಲ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು 240 ಸ್ಕ್ವೇರ್ ಫೀಟ್. ಇಡೀ ಇದಿದೆಲ್ಲ ಇದು ಆ್ಯಕ್ಚುಲಿ 12/20 ಇರೋದ್ರಿಂದ 240 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ನಿಮಗೆ 1,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಇಲ್ಲಿ ಬರುವಂಥದ್ದು ಕಂಪ್ಲೀಟ್ 1,000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ, 2,40,000 ಆಗುತ್ತೆ. ಆ್ಯಂಡ್
ನಿಮಗೆ ಪ್ಯಾಂಟ್ರಿ ಬೇಕು, ಈ ರೀತಿ ಪ್ಯಾಂಟ್ರಿ ಬೇಕು, ಆ ರೀತಿ ಒಂದು ಬಾತ್ರೂಮ್ ಬೇಕು ಅಂತಂದರೆ 3,20,000 ರೂಪಾಯಲ್ಲಿ ಆಗುವಂಥದ್ದು ವೀಕ್ಷಕರೇ, 3,20,000. ಅದೇ ನೀವೇನಾದರೂ ಡಬಲ್ ಬೆಡ್ರೂಮ್ ಬೇಕು, ದೊಡ್ಡದಾದಂಥ ಒಂದು ಲಿವಿಂಗ್ ಬೇಕು ಅಂತಂದರೆ ಇಲ್ಲಿ ನಿಮಗೆ 12/40 ಅಂದರೆ ಇನ್ನಕ್ಕಿಂತ ಡಬಲ್ ಇರುವಂಥದ್ದು ತೊಗೊಳ್ಬೋದು. ಆವಾಗ ದೊಡ್ಡದಾದಂಥ ಒಂದು ಲಿವಿಂಗು 2 ಬೆಡ್ರೂಮ್ 2 ಬೆಡ್ರೂಮ್ಗಳನ್ನು ಕೂಡ ನೀವು ಜಸ್ಟ್ 6,40,000ದಲ್ಲಿ ನೀವು ಇಲ್ಲಿ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಕನ್ನಡಕೋರ ವೀಕ್ಷಕರಿಗೆ ಕೇಳಿದ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಸ್ಪೆಷಲ್ ಡಿಸ್ಕೌಂಟ್ಸ್ ಅಂತೂ ಇದ್ದೇ ಇರುತ್ತೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ನಿಮಗೇನಾದರೂ ವಾಶ್ರೂಮ್ ಬೇಕು, ತುಂಬ ಕಡೆಗಳಲ್ಲಿ ವಾಶ್ರೂಮ್ ಇರಲ್ಲ, ಅಂಥವ್ರಿಗೋಸ್ಕರ ಕೂಡ 4x4ನ 2 ಇರುವಂಥದ್ದು ಅಂದರೆ 4x8 ಇರುವಂಥ ವಾಶ್ರೂಮ್ಗಳು ಕೂಡ ಅವೈಲೇಬಲ್ ಇದೆ. ನೋಡಿ ಇಲ್ಲಿ ಬನ್ನಿ, ಮುಂದೆ ಬನ್ನಿ. ಸೊ ವಾಶ್ರೂಮ್ ಅಂತ ಬಂದಾಗ ಇಲ್ಲಿ ನಿಮಗೆ ಒಳಗಡೆ ಕಮೋಡು ಜೊತೆಯಲ್ಲಿ ಒಂದು ವಾಶ್ ಬೇಸಿನ್ಸ್ ಇರುತ್ತೆ. ಇದು ನಿಮ್ಗೆ 2 ಕಡೆ ಇರುತ್ತೆ. ಇದು ತುಂಬ ಕಡೆಗಳಲ್ಲಿ ಬರುತ್ತೆ, ಎಸ್ಪೆಷಲಿ ಯಾರಾದರೂ ಪ್ರೊಡಕ್ಷನ್ ಹೌಸಸ್ ಇದೆ, ಯಾರಾದರೂ ನಮ್ಮ ಏನಾದರೂ ಒಂದು ಮಠ ಇದೆ, ದೇವಸ್ಥಾನ ಇದೆ, ಅವ್ರಿಗೆ ಇದು ಮಾಡ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಂದು ಕಂಫರ್ಟಬಲ್ ಆಗಿರುವಂಥ ಮಿನಿ ವಾಶ್ರೂಮ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಯಾರು ಕಮರ್ಷಿಯಲಿ ನೋಡ್ತಾ ಇದ್ದೀರಾ ಬನ್ನಿ, ಅವ್ರಿಗೂ ಒಂದು ಆಪ್ಷನ್ ಕೊಡ್ತೀನಿ. ಅದಕ್ಕೋಸ್ಕರ ಅಂಗಡಿ ರೆಡಿ ಅಂಗಡಿಗಳು ಕೂಡ ನಿಮಗೆ AS ಪೋರ್ಟೇಬಲ್ ಕ್ಯಾಬಿನ್ಸಲ್ಲಿ ಸಿಗುತ್ತೆ. ಸೊ ಇದು ನಿಮಗೆ 8x8 ಸೊ ರೆಡಿ ಇರುತ್ತೆ. ಸೊ ಇದು ಕೂಡ ವಿತ್ ಇನ್ಸುಲೇಷನ್ ಸಿಗುತ್ತೆ. ಆ್ಯಂಡ್ ನಿಮಗೆ ಶೆಲ್ಫ್ಗಳು ಬೇಕಾ, ಎಲ್ಲ ರೀತಿಯ ಶೆಲ್ಫ್ಗಳು, ಕ್ಯಾಬಿನೆಟ್ಗಳು ಪ್ರತಿಯೊಂದು ಕೂಡ ಇವರು ಮಾಡಿಕೊಡ್ತಾರೆ. ನಿಮಗೆ 1 ಸೈಡ್ ಸೆಟ್ ಇರಬೇಕಂದ್ರೆ 1 ಸೈಡು, 2 ಸೈಡ್ ಸೆಟ್ ಇರಬೇಕಂದ್ರೆ 2 ಸೈಡು, 3 ಸೈಡ್ ಸೆಟ್ ಇರಬೇಕಂದ್ರೆ 3 ಸೈಡು, 3 ಕಡೆಗಳಲ್ಲೂ ಕೂಡ ಸೆಟ್ರೋ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೋದು. ಇದು ನಿಮಗೆ ಬೇರೆ ಬೇರೆ ಸೈಜಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೈಸ್ ಅಂತ ಬಂದಾಗ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ವೀಕ್ಷಕರೇ. ನಮಸ್ಕಾರ.